ಕಳೆದ 2 ವರ್ಷಗಳಿಂದ ಭಕ್ತಿ ಮತ್ತು ಶ್ರದ್ಧೆಯಿಂದ ಹಿಂದೂ ಬಂಧುಗಳ ಸಹಕಾರದಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಯಶಸ್ವಿಯಾಗಿ ಮಾಡಿದ್ದಾನೆ. ಇದೀಗ 3ನೇ ಬಾರಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡುವ ಯೋಗ ಭಾಗ್ಯ ಬಂದಿದೆ. ಈ ಬಾರಿ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನ್ಮ ಶತಾಬ್ದಿಯನ್ನ ಶಾಶ್ವತವಾಗಿ ಉಳಿಸಬೇಕೆಂಬ ಮತ್ತು ಹಿಂದೂ ಸಮಾಜ ಸಾಮೂಹಿಕ ವಿವಾಹಕ್ಕೆ ಮುಂದಿನ ದಿನ ಒತ್ತು ಕೊಡಬೇಕೆಂಬ ನಿಟ್ಟಿನಲ್ಲಿ ಹಿಂದಾವಿ ಸಾಮ್ರಾಜ್ಯೋತ್ಸವ ಮತ್ತು ಸಾಮೂಹಿಕ ವಿವಾಹವನ್ನ ಜೋಡಿಸಿದ್ದೇವೆ ಎಂದು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಸಂಚಾಲಕ ಅರುಣ್ ಕುಮಾರ್ ಪುತ್ತಿಲ ಅವರು ತಿಳಿಸಿದ್ದಾರೆ. ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬೇಕು ಮತ್ತು ಸನಾತನ ಹಿಂದೂ ಧರ್ಮ ಉಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಹಿಂದೂ ಸಮಾಜದ ಮುಂದಿರುವ ನೂರಾರು ಸವಾಲುಗಳಿಗೆ ಒಟ್ಟಾಗಿ ಸಂದೇಶ ಕೊಡುವ ಕಾರ್ಯಕ್ರಮ ಇದಾಗಬೇಕು. ಹಿಂದಾವಿ ಸಾಮ್ರಾಜ್ಯೋತ್ಸವದ ಮೂಲಕ ಹಿಂದೂ ಧರ್ಮದ ಮುಂದೆ ಕಾರ್ಯಕರ್ತರ ಸಂಘಟನೆ ಮುಂದೆ ಯಾವ ಸವಾಲು ಇದ್ರೂ ಅದಕ್ಕೆ ಉತ್ತರ ಕೊಡುವಂತಹ ಶಕ್ತಿ ಸಿಗಲಿದೆ ಎಂದರು. ಸಾಮೂಹಿಕ ವಿವಾಹದ ಕುರಿತು ಘೋಷಣೆ ಮಾಡಿದ ಆರಂಭದಲ್ಲಿ 243 ಜೋಡಿಗಳು ನೋಂದಾಯಿಸಿಕೊಂಡಿದ್ರು. ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರು ಮುಂದೆ ಬರಲಿಲ್ಲ. ಜೊತೆಗೆ ನಾವು ಕೂಡ ಪೂರ್ಣ ಪ್ರಮಾಣದ ಜೋಡಿಗಳಿಗೆ ಮಾತ್ರ ವಿವಾಹಕ್ಕೆ ಅವಕಾಶ ನೀಡಿದ್ದೇವೆ. ಸುಮಾರು 75,000 ರೂಪಾಯಿಯಷ್ಟು ಒಂದು ಜೋಡಿಯ ಸಾಹಿತ್ಯಕ್ಕೆ ಖರ್ಚು ತಗಲುತ್ತದೆ. ಸುಮಾರು 50,000 ಚಿನ್ನದ ತಾಲಿ ಕರಿಮನಿಗೆ ವ್ಯಯಿಸಲಾಗ್ತದೆ. ಉಳಿದಂತೆ ಬಟ್ಟೆಗಳಿಗೆ ಸಹಿತ ಖರ್ಚು ಇದೆ. ಒಟ್ಟಿನಲ್ಲಿ ನಮ್ಮ ಮದುವೆಯಲ್ಲಿ ಯಾವ ಕಾರ್ಯ ಮಾಡಿದ್ದೇವೋ ಅದೆಲ್ಲವನ್ನ ಸಾಮೂಹಿಕ ವಿವಾಹದ ಜೋಡಿಗಳಿಗೆ ಮಾಡಲಿದ್ದೇವೆ. ಈಗಾಗಲೇ 16 ಜೋಡಿಗಳಿಗೆ ಸಾಹಿತ್ಯ ವಿತರಿಸಲಾಗಿದೆ. ದಿಬ್ಬನವು ಬೆಳಿಗ್ಗೆ 8:30 ಗಂಟೆಗೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ನಿಂದ ಹೊರಡಲಿದೆ. ವೇದಿಕೆಯಲ್ಲೂ ಜೋಡಿಗಳ ಕುಟುಂಬಗಳು ಜೊತೆಯಲ್ಲಿ ಇರ್ತಾರೆ. ಇನ್ನು ನವೆಂಬರ್ 28ಕ್ಕೆ ಹೊರೆಕಾಣಿಕೆ ಸಮರ್ಪಣೆ ನಡೆಯಲಿದೆ. ಹೊರೆಕಾಣಿಕೆ ಮೆರವಣಿಗೆ ದರ್ಬೆಯಿಂದ ಸಂಜೆ 4 ಗಂಟೆಗೆ ಹೊರಡಲಿದ್ದು ಪ್ರತಿ ಗ್ರಾಮದಿಂದಲೂ ಬಂದು ಹಸಿರು ಹೊರೆಕಾಣಿಕೆ ದರ್ಬೆಯಿಂದ ಮೆರವಣಿಗೆಯ ಮೂಲಕ ದೇವಸ್ಥಾನ ಸಭಾಭವನದಲ್ಲಿರುವಂತಹ ಉಗ್ರಾಣದಲ್ಲಿ ಜೋಡಿಸಲಾಗುತ್ತದೆ. ನವೆಂಬರ್ 29ಕ್ಕೆ ಬೆಳಿಗ್ಗೆ ಗಣಪತಿ ಹೋಮದಿಂದ ಆರಂಭಗೊಂಡು ಭಜನಾ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 4ರಿಂದ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರಿಗೆ ವೈಭವದ ಶೋಭಯಾತ್ರೆ ಬೊಲುವಾರಿನಿಂದ ಆರಂಭಗೊಳ್ಳಲಿದೆ. ಸಂಜೆ 7:30 ಗಂಟೆಗೆ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಹಿಂದಾವಿ ಸಾಮ್ರಾಜ್ಯೋತ್ಸವ ನಡೆಯಲಿದೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಗೋಕರ್ಣ ಮಂಡಲಾಧೀಶ್ವರ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ, ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿ, ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದ ಹಾಗೆಯೇ ಈ ಸಂದರ್ಭದಲ್ಲಿ ಭಜನೋತ್ಸವ ಕೂಡ ನಡೆಯಲಿದೆ. ಇನ್ನು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಅಧ್ಯಕ್ಷ ನ್ಯಾಯವಾದಿ ನರಸಿಂಹ ಪ್ರಸಾದ್ ಅವರು ಮಾತನಾಡಿ, ಇದೊಂದು ರಾಜಕೀಯ ರಹಿತವಾಗಿ ನಡೆಯುವಂತಹ ಕಾರ್ಯಕ್ರಮ, ಇದಕ್ಕೆ ಎಲ್ಲರ ಸಹಕಾರ ಕೂಡ ಅಗತ್ಯ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಅಧ್ಯಕ್ಷ ನರಸಿಂಹ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ತಿಂಗಳಾಡಿ, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶ್ರೀರಾಮ್ ಭಟ್ಟ ಪಾತಾಳ, ಸ್ವಾಗತ ಸಮಿತಿ ಕಾರ್ಯದರ್ಶಿ ಪ್ರೇಮ್ ರಾಜ್, ಸಂಚಾಲಕರಾದ ಉಮೇಶ್ ಕೊಡಿಬೈಲು ಮತ್ತು ರವಿಕುಮಾರ್ ರೈ ಕೆದಂಬಾಡಿ ಮಠ ಉಪಸ್ಥಿತರಿದ್ದರು. ಒಟ್ಟಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನ ಕೊಡತಕ್ಕಂಥ ಕಾರ್ಯಕ್ರಮ, ಒಟ್ಟು ಇಡೀ ಹಿಂದೂ ಸಮಾಜದ ಐಕ್ಯತೆಯನ್ನ ಆ ಸಮಾಜದ ಮುಂದೆ ಇಡಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಹಿಂದವಿ ಸಾಮ್ರಾಜ್ಯದ ಕಲ್ಪನೆಯು ಕೂಡ ಈ ಕಾರ್ಯಕ್ರಮದ ಜೊತೆಗೆ ಸಾಕಾರಗೊಳ್ಳಲಿಕ್ಕಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪರಮ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವದ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಒಟ್ಟಾರೆಯಾಗಿ ನಾಳೆ ದಿನ ಆ ಕಾರ್ಯಕ್ರಮದ ಯಶಸ್ಸಿನಿಂದ ಸಮಾಜಕ್ಕೆ ಶಕ್ತಿ ಬರ್ತದೆ ಮತ್ತು ಇಡೀ ಹಿಂದೂ ಸಮಾಜ ಮುಂದೆ ಯಾವುದೇ ರೀತಿಯ ಸವಾಲುಗಳಿದ್ರೂ ಕೂಡ ಅದು ಧರ್ಮದ ಮುಂದೆ ಇರಬಹುದು, ಹಿಂದೂ ಸಮಾಜದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರ ಮುಂದೆ ಇರಬಹುದು ಅಥವಾ ಸಂಘಟನೆಯ ಮುಂದೆ ಇರಬಹುದು, ಯಾವ ಸವಾಲುಗಳಿಗೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಬೂತು ಮಟ್ಟದಲ್ಲಿ ಈ ಆಮಂತ್ರಣ ಪತ್ರಿಕೆಯನ್ನು ಮನೆ ಮನೆಗೆ ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿದ್ದಾರೆ. ಇವತ್ತು ಗ್ರಾಮಗಳಲ್ಲಿ ಆ ಫ್ಲೆಕ್ಸ್ಗಳನ್ನು ಅಳವಡಿಸತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಪೇಟೆಯಲ್ಲಿ ಶೃಂಗಾರದ ಕೆಲಸ ಕಾರ್ಯಗಳು ಕೂಡ 1-2 ದಿವಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊನೆಗೊಳ್ಳುತ್ತದೆ. ಆ 2 ದಿವಸದ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ 28ನೇ ತಾರೀಕಿಗೆ ಹಸಿರು ಹೊರೆಕಾಣಿಕೆಯ ಮೆರವಣಿಗೆ ಕೂಡ ದರ್ಬೆ ವೃತ್ತದಿಂದ ಮಾಲಿಂಗೇಶ್ವರ ದೇವಸ್ಥಾನದ ಉಗ್ರಾಣದವರೆಗೆ ನೆರವೇರಲಿಕ್ಕಿದೆ. ದೊಡ್ಡದಾಗಿರತಕ್ಕಂಥ ಸಂಖ್ಯೆಯಲ್ಲಿ ಆ ಹಸಿರು ಹೊರೆಕಾಣಿಕೆಯನ್ನು ಕೂಡ ಗ್ರಾಮದಿಂದ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರೂ ಹಿಂದೂ ಬಂಧುಗಳು ಸೇರಿ ಆ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಳ್ತಾರೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಸಿದ್ಧತೆಗಳು ನಡೀತಾ ಇದೆ. ನಾಳೆ ದಿನ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ, ವ್ಯವಸ್ಥೆಯ ದೃಷ್ಟಿಕೋನದಿಂದ ಈಗಾಗಲೇ ಸುಮಾರು 55,000 ಚದರ ಅಡಿಯ ಮುಖ್ಯ ಸಭಾಂಗಣ ಅಂತಿಮ ಹಂತದಲ್ಲಿದೆ. ಸುಮಾರು 25,000 ಚದರ ಅಡಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಲಕ್ಷಾಂತರ ಜನರು ಕಳೆದ 2 ವರ್ಷಗಳಲ್ಲಿ ಕೂಡ
ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಆ ಅನ್ನ ಸಂತರ್ಪಣೆಯ ವ್ಯವಸ್ಥೆಗಳು ಕೂಡ ಸಾಂಗವಾಗಿ ನೆರವೇರಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಆ ಪೆಂಡಾಲಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಇಡೀ ಹಿಂದೂ ಸಮಾಜದ ಸಹಕಾರದಿಂದ ಈ ಕಾರ್ಯಕ್ರಮ ನಮೂತೋ ಅನ್ನತಕ್ಕಂಥ ರೀತಿಯಲ್ಲಿ ನಡೀತದೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ನಾಳೆ ದಿನ ಆ ಕಾರ್ಯಕ್ರಮ ಆಯೋಜನೆ ಆಗ್ತದೆ. ನಮ್ಮ ಟ್ರಸ್ಟ್ ವಿಶೇಷವಾಗಿ ಕಳೆದ 2.5 ವರ್ಷಗಳಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಸಾಮಾಜಿಕ ಕಳಕಳಿಯ ಜೊತೆಗೆ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಬಂದಿದೆ. ಅದು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ಅಶಕ್ತರು ಶೋಷಿತರ ಕಣ್ಣೀರನ್ನು ಒರೆಸತಕ್ಕಂಥ ಪ್ರಯತ್ನಗಳಿರ್ಬೋದು, ವೈದ್ಯಕೀಯ ವೆಚ್ಚಗಳನ್ನು ಭರಿಸತಕ್ಕಂಥ ಟ್ರಸ್ಟಿನ ಮುಖಾಂತರ ವೈದ್ಯಕೀಯ ವೆಚ್ಚಗಳಿಗೆ ಸಾಕಾರವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳಿರ್ಬೋದು. ಈ ರೀತಿಯ ನೂರಾರು ಕೆಲಸ ಕಾರ್ಯಗಳನ್ನು ಪುತ್ತೂರಿನ ಮಹಾಜನತೆಯ ಆಶೀರ್ವಾದದಿಂದ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಕೂಡ ನಮ್ಮ ಕೆಲಸ ಕಾರ್ಯಗಳು ಅತ್ಯಂತ ಸಾಂಗವಾಗಿ ನಡೆಯುವುದಕ್ಕೆ ಕಳೆದ 2.5 ವರ್ಷಗಳಲ್ಲಿ ಪತ್ರಕರ್ತರು ನೀಡಿರ್ತಕ್ಕಂಥ ಸಹಕಾರ ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿದೆ. ಮುಂದಿನ ದಿವಸದಲ್ಲಿ ಕೂಡ ಟ್ರಸ್ಟಿನ ಮುಖಾಂತರ ಜನಪರವಾಗಿರತಕ್ಕಂಥ ಮತ್ತು ಧಾರ್ಮಿಕ ಕಾರ್ಯಗಳು ಮತ್ತು ಒಟ್ಟಾರೆಯಾಗಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಹಿಂದೂ ಸಮಾಜದ ಜೊತೆಗೆ ನಿಲ್ಲತಕ್ಕಂಥ ಕೆಲಸ ಕಾರ್ಯವನ್ನು ನಾವೆಲ್ಲ ಒಟ್ಟಾಗಿ ಮಾಡಲಿಕ್ಕಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾಳಿನ ಕಾರ್ಯಕ್ರಮದ ಯಶಸ್ಸಿನ ವ್ಯವಸ್ಥೆಗೆ ನೀವು ಪೂರ್ಣ ಪ್ರಮಾಣದಲ್ಲಿ ತಮ್ಮ 2 ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜೋಡಿಸಿಕೊಳ್ಳಬೇಕು ಮತ್ತು ಈ ವಿಚಾರಗಳನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಸಮಾಜಕ್ಕೆ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನೀವೆಲ್ಲರೂ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಿಮ್ಮ ಬೇರೆ ಬೇರೆ ಒತ್ತಡಗಳ ನಡುವೆ ನೀವೆಲ್ಲರೂ ಬಂದಿದ್ದೀರಿ. ಬೇರೆ ಪತ್ರಿಕಾಗೋಷ್ಠಿ ಇದೆಯೇ ಗೊತ್ತಿಲ್ಲ ನಮಗೆ. ಬೇರೆ 2 ದಿವಸಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮ, ಅದು ಭಜನಾ ಕಾರ್ಯಕ್ರಮಗಳು ಇರ್ಬೋದು. 29ನೇ ತಾರೀಕಿಗೆ ಬೆಳಗ್ಗೆಯಿಂದ ನಡೆಯತಕ್ಕಂಥ ಗಣಹೋಮದಿಂದ ಆರಂಭವಾಗಿ ಅನಂತರ ಭಜನಾ ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ಬುಳುವಾರಿನಿಂದ ವೈಭವದಿಂದ ನಡೆಯತಕ್ಕಂಥ ದೇವರನ್ನು ಬರಮಾಡಿಕೊಳ್ಳತಕ್ಕಂಥ ಕಾರ್ಯಕ್ರಮ, ಹಿಂದವಿ ಸಾಮ್ರಾಜ್ಯೋತ್ಸವದ ವ್ಯವಸ್ಥೆಗಳು ಮತ್ತು ಮರುದಿವಸ ನಡೆಯತಕ್ಕಂಥ ಸುಪ್ರಭಾತ ಸೇವೆಯಿಂದ ಆರಂಭಗೊಂಡು 10:30 ಗಂಟೆಗೆ ಸುಮುಹೂರ್ತದಲ್ಲಿ ನಡೆಯತಕ್ಕಂಥ ಸಾಮೂಹಿಕ ಮದುವೆ ಮತ್ತು ಮಧ್ಯಾಹ್ನ ನಡೆಯತಕ್ಕಂಥ ಭಜನೋತ್ಸವ ಮತ್ತು ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಎಲ್ಲ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಈಗ 16 ಜೋಡಿಗೆ ಈಗಾಗಲೇ ನಾವು ಸಾಹಿತ್ಯಗಳನ್ನು ಕೊಟ್ಟಿದ್ದೇವೆ. ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದಷ್ಟು ಜೋಡಿಗಳ ಈಗಾಗಲೇ ಕೊನೆಯ ಕೆಲಸ ಕಾರ್ಯಗಳು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ನಾಳೆಯ ದಿವಸ ಉಳಿದಿರತಕ್ಕಂಥ ಎಷ್ಟಾಗ್ತದೆ ಅದಕ್ಕೆ ಸಾಹಿತ್ಯಗಳನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಆಗ್ಬೋದು ಅಂತ ಅನಿಸುತ್ತೆ. ಬಂದಿರತಕ್ಕಂಥದ್ದು ಕೆಲವೊಂದು ತೊಡಕುಗಳಿದೆ, ಅದು ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಮಾಡ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಪೂರ್ಣವಾಗಿರ್ತಕ್ಕಂಥ ಎಲ್ಲರನ್ನು ಸ್ಕೂಟಿನ್ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆಯವರ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ದೀವಿ. ಸರ್, ನೀವು ಈ ಯೋಜನೆ ಹೊರಡುವಾಗ ನಿಮ್ಮೊಳಗೆ ಕಲ್ಪನೆ ಇತ್ತು, ಸಂಘರ್ಷದ ಹಿನ್ನೆಲೆಯಲ್ಲಿ 100 ಜೋಡಿಗಳಿಗೆ ಮದುವೆ ಮಾಡಬೇಕು. ಅದರಲ್ಲಿ ಯಾಕೆ ಅಷ್ಟು ನಿರೀಕ್ಷೆ ಬರಲಿಲ್ಲ ಗೊತ್ತಿಲ್ಲ. ನಮ್ಮ ಇದು ಪುತ್ತೂರಿನಲ್ಲಿ ಪ್ರಥಮವಾಗಿ ಆಗತಕ್ಕಂಥ ಕಾರ್ಯಕ್ರಮ. ನಮ್ಮೆಲ್ಲರ ಯೋಚನೆಗಳಿರುವಂಥದ್ದು ಎಷ್ಟು ಜೋಡಿ, ಕನಿಷ್ಠ 100 ಜೋಡಿ ಆದರೂ ಬರಬೇಕು ಅನ್ನತಕ್ಕಂಥ ಯೋಚನೆಗಳಿದೆ. 143 ಜೋಡಿಗಳು ನೋಂದಣೆಯನ್ನು ಮಾಡಿದ್ದಾರೆ. ಅದೊಂದು ನೆನಪಿನಲ್ಲಿ 143 ಜೋಡಿಗಳ ಎಲ್ಲ ಆ ವ್ಯವಸ್ಥೆಗಳು ನಮ್ಮ ನೋಂದಣಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಡತಗಳನ್ನು ಕೊಟ್ಟಿದ್ದಾರೆ. ಆದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನು ಜಾಸ್ತಿ ಉಲ್ಲೇಖ ಮಾಡುವಂಥ ಸಂಗತಿಗಳು ಅಲ್ಲ. ಅದಕ್ಕೋಸ್ಕರ ಅದನ್ನು ಸ್ಕೂಟಿನ್ ಮಾಡಿ ನಮಗೆ ಆ ಕಾರ್ಯಕ್ರಮ ಏನಾದರೂ ಸ್ವಲ್ಪ ಸಮಸ್ಯೆಗಳು ಆದರೂ ಕೂಡ ಅದು ದೊಡ್ಡದಾಗಿ ಅದನ್ನೇ ತೋರಿಸುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೋಸ್ಕರ ಮುಂದಿನ ದಿವಸದಲ್ಲಿ ಯಾವುದೋ ಪೂರ್ಣ ಪ್ರಮಾಣದಲ್ಲಿ ಅವರ ಯಾವುದೆಲ್ಲ ನಾವು ನೋಂದಣಿಗೆ ಬೇಕಾಗಿರ್ತಕ್ಕಂಥ ಏನನ್ನು ಕೇಳಿದೆವು ಎಲ್ಲವನ್ನು ಕೊಡುವಂಥ ಪೂರ್ಣ ಪ್ರಮಾಣದಲ್ಲಿ ಇದ್ದಿರುವಂಥ ಜೋಡಿಯನ್ನು ಮಾತ್ರ ನಾಳೆ ದಿನ ಮದುವೆಯಲ್ಲಿ ಮಾಡುವಂಥದ್ದು. ಒಂದು ಜೋಡಿಗೆ ಫೈನಲಿ ಎಷ್ಟು ಖರ್ಚು ಮಾಡ್ತೀವಿ? ಸುಮಾರು 75,000ದಷ್ಟು ಅವರಿಗೆ ಒಂದು ಜೋಡಿಗೆ ಸಾಹಿತ್ಯಗಳಿಗೋಸ್ಕರ ಖರ್ಚಾಗ್ತದೆ. ಸುಮಾರು 40,000ರಿಂದ 50,000ದಷ್ಟು ಒಂದು ಕರಿಮಣಿಗೆ ನಾವು ಖರ್ಚನ್ನು ಮಾಡ್ತೇವೆ. ಒಂದು ಕರಿಮಣಿಗೆ ಚಿನ್ನದ ತಾಳಿ ಮತ್ತು 2 ಕಡೆ ಲಕ್ಷ್ಮಿಯ ಇದು ಇರುವಂಥದ್ದು ಮತ್ತು ಬೆಳ್ಳಿಯ, ಅದಕ್ಕೆ 40,000ರಿಂದ 50,000ದಷ್ಟು ವೆಚ್ಚ ತಗಲ್ತದೆ. ಅದಕ್ಕೋಸ್ಕರ ಆಮೇಲೆ ವಸ್ತ್ರಗಳು ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ಬೋದು.
ಎಲ್ಲ ನಮ್ಮ ಮದುವೆಯಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯವನ್ನು ಮಾಡ್ತೇವೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದು ಬ್ಯಾಂಡ್ಗಳಿರ್ಬೋದು, ವಿಡಿಯೋ ಶೂಟಿಂಗ್ ಇರ್ಬೋದು, ಅವರಿಗೆ ಬರುವಂಥ ವಾಹನಗಳು ಇಲ್ಲಿಂದ ದಿಬ್ಬಣ ಹೋಗುವಂಥ, ನಾವು ಬೆಳಿಗ್ಗೆ 8:30 ಗಂಟೆಗೆ ಇಲ್ಲಿಂದಲೇ ಪ್ರತ್ಯೇಕ ವಾಹನಗಳಲ್ಲಿ ಅವರನ್ನು ದಿಬ್ಬಣದಲ್ಲಿ ಕರೆದುಕೊಂಡು ಹೋಗುವಂಥದ್ದು. 9 ಗಂಟೆಗೆ ಆ ಮುಖ್ಯ ವೇದಿಕೆಗೆ ಬರ್ತದೆ. ಆಮೇಲೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ. ಈಗ ಒಂದೊಂದು ಜಾತಿ ಒಂದೊಂದು ರೀತಿಯ ಇದಿರ್ತದೆ, ಸಂಪ್ರದಾಯ. ಅದನ್ನ ಹೇಗೆ ಯಾವುದು? ಈಗ ಅಂತರ್ಜಾತೀಯ ಇದ್ರೆ ಜಾತಿ ಬೇರೆ ಬೇರೆ ಇರ್ತದೆ, ಹಾಂ, ಆಗ ಅವರಿಗೆ ಒಂದು ಸಂಪ್ರದಾಯ ಇರ್ತದೆ. ಅದನ್ನೆಲ್ಲ ಹೇಗೆ ಅದು ಯಾವುದು ಬರಲಿಲ್ಲ ನಮಗೆ. ಆ ಸಮಸ್ಯೆಗಳು ಇಷ್ಟವರೆಗೆ ಉದ್ಭವ ಆಗಲಿಲ್ಲ. ನಾವು ಎರಡೂ ಕಡೆಯವರಿಂದ ಒಂದು ಒಪ್ಪಿಗೆ ಪತ್ರವನ್ನು ಪಡೆಯುವಂತ ಮತ್ತು ಎರಡೂ ಒಂದೇ ಜಾತಿಯವರಿದ್ದ ಕಾರಣ ಅದು ಯಾವುದೇ ಸಮಸ್ಯೆಗಳು ಯಾವುದೇ ಸಾಧ್ಯ ಅಂತರ್ಜಾತೀಯವಾಗಿ ಇಲ್ಲ 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 ಎಲ್ಲವೂ ಸಜ್ಜಾತಿ. ಇಲ್ಲ. ಒಂದು ಜೋಡಿಯ ಕುಟುಂಬದಿಂದ ಎಷ್ಟು ಜನ ಬರ್ಬೋದು ಅಂತ? ನಾವು ಅವರಿಗೆ 1,000 ಜನ ಬರುವುದಿದ್ರು ನಾವೆಲ್ಲ ಅದನ್ನು ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನೋದನ್ನು ನಾವು ಅವರ ಜೊತೆಗೆ ಹೇಳಿದ್ದೇವೆ. ಎಷ್ಟು ಜನ ಬರುವುದಿದ್ರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳು ನಡೆದಿದೆ. ಈ ದಿಬ್ಬನ ವ್ಯವಸ್ಥೆ ಇದೆ. ಸೆರೆಮನಿಯನ್ನು ಒಬ್ಬರು ಅರ್ಚಕರು ಮಾತ್ರ ಇರುವಂಥದ್ದು. ಪ್ರತಿ ಜೋಡಿಯ ಮದುವೆಯ ಆ ವೇದಿಕೆಯಲ್ಲಿ ಕೂಡ ಒಬ್ಬೊಬ್ಬರು ಅರ್ಚಕರು ಇರ್ತಾರೆ. ಬೇಕಾಗಿರ್ತಕ್ಕಂಥ ಅವರು ಮುಖ್ಯ ವೇದಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡಿ ನಮ್ಮ ಶಾಸ್ತ್ರೋಕ್ತ ಮತ್ತು ಸಂಪ್ರದಾಯ ಪ್ರಕಾರ ಯಾವ ರೀತಿ ಆಗಬೇಕು ಅದನ್ನು ಮಾಡಲಿಕ್ಕೆ ಪ್ರತಿಯೊಂದು ಜೋಡಿಗೂ ಕೂಡ ಒಬ್ಬೊಬ್ಬರು ಅರ್ಚಕರು ಇರ್ತಾರೆ. ಈಗ ಆಯಾ ಜಾತಿ ಸಂಬಂಧಪಟ್ಟ ಅವರವರ ಗುರಿಕಾರ ಅಂತ ಇರ್ತಾರೆ, ಗೌರವದಲ್ಲಿ ಬರ್ತಾರೆ, ಅವರು ಇರ್ತಾರೆ. ಅವರು ಇರ್ತಾರೆ. ಒಂದು ವೇದಿಕೆಯಲ್ಲಿ ಸುಮಾರು 10 ಜನರಿಗೆ ನಿಲ್ಲುವಂಥ ಸಂಪ್ರದಾಯದಲ್ಲಿ ಅವರೊಂದು ಹೇಳಿಕೆ ಅದು ಅಲ್ಲಿ ಆಗ್ತದಾ? ಅದು ಮೊನ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವುದು ನಿಶ್ಚಿತಾರ್ಥ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಮಾಡ್ತೇವೆ ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅವರಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವರು ಒಪ್ಪಿಕೊಳ್ತಾರೆ. ಬೇರೆ ಏನಾದರೂ ಅವರ ಕಾರ್ಯಕ್ರಮಗಳಿದ್ದರೆ ಮದುವೆ ನಂತರ ಅವರ ಮನೆಗಳಲ್ಲಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಒಟ್ಟು ಎಷ್ಟು ಜನ ನಿರೀಕ್ಷೆ ಶ್ರೀನಿವಾಸ ಕಲ್ಯಾಣೋತ್ಸವ? ಯಾವುದು? ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಎಷ್ಟು ಜನರ ನಿರೀಕ್ಷೆ? ಕಳೆದ 2 ವರ್ಷಗಳಲ್ಲಿ ಕೂಡ ನಿಮ್ಗೆ ಗೊತ್ತಿದೆ, ಲಕ್ಷಾಂತರ ಜನರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಮೊದಲ 29ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮ ಮತ್ತು 30ನೇ ತಾರೀಕಿಗೆ ನಡೆಯತಕ್ಕಂಥ 2 ದಿವಸದ ಕಾರ್ಯಕ್ರಮದಲ್ಲಿಯೂ ಕೂಡ ಲಕ್ಷಾಂತರ ಜನ ಪಾಲ್ಗೊಂಡಿದ್ದಾರೆ. ಈ ಬಾರಿ ಕೂಡ ಪಾಲ್ಗೊಳ್ತಾರೆ ಅನ್ನುವಂಥ ಈಗಾಗಲೇ ಎಲ್ಲ ಕೆಲಸ ಕಾರ್ಯಗಳು ಮಾಡಿರತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ. ಈಗ ಸಂಘದ 3ನೇ ವರ್ಷದ ಪ್ರಯುಕ್ತ ನೀವು ಸ್ವಾಮೀಜಿಗಳು ಹಲವಾರು ಇದ್ದೀವಿ. ರಾಜ್ಯದ ಜಿಲ್ಲೆಯ ಸಂಘದ ನಾಯಕರಿಗೆ ನಾವು ಎಲ್ರಿಗೂ ನಮ್ಮ ಇದು ಹಿಂದೂ ಸಮಾಜದ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಹೊರತು ಎಲ್ರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಂಘ ಪರಿವಾರದ ಎಲ್ರಿಗೂ ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಕರೆಯುವಂಥ ಆಮಂತ್ರಣವನ್ನು ನೀಡುವಂಥ ವ್ಯವಸ್ಥೆಗಳು ಕಾರ್ಯಕರ್ತರಿಂದ ಆಗಿದೆ. ರಾಜ್ಯ ಮಟ್ಟದ ನಾಯಕರು ಯಾರು ಬರುವ ನಿರೀಕ್ಷೆ ಇದೆ RSS? ಅದು ಅವರ ಕೇಳಿದ ಪೂರಕವಾಗಿ ಕೊಟ್ಟಿದ್ದೇವೆ. ಅವರಿಗೆ ಕೇಳಿದಕ್ಕೆ ಪೂರಕವಾಗಿ ಹಿಂದೂ ಸಮಾಜ